ಹುಚ್ಚುತನದ ಮಾತು. ಅನಾವಶ್ಯಕವಾಗಿ ಯಾರೋ ಅದನ್ನು ಉದ್ಭವ ಮಾಡ್ತಕ್ಕಂಥ ಒಬ್ಬ ಶಾಸಕರು, ಒಬ್ಬ ಮುಖಂಡರು, ಒಬ್ಬ ಕಾರ್ಯಕರ್ತರು ಹೇಳಿರ್ತಕ್ಕಂಥದ್ದು ನಮ್ಮ ಮುಂದೆ ಪುರಾವೆ ತಂದುಕೊಡಿ. ಇಲ್ಲಿವರೆಗೆ ಮಾತಾಡ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಹೇಳಿದ ಮೇಲೆ ಇನ್ಯಾರು ಹೇಳಬೇಕು? ನನ್ನ ರಕ್ತದಲ್ಲೇ ಕಾಂಗ್ರೆಸ್ ಇದೆ, ನನ್ನ ಜೀವನ ಪರ್ಯಂತ ಕಾಂಗ್ರೆಸ್ನಲ್ಲಿ ಇರ್ತೀನಿ, ಉಸಿರಾಡುವವರೆಗೂ ಕಾಂಗ್ರೆಸ್ನಲ್ಲೇ ಇರ್ತೀನಿ, ಬೇರೆ ಏನು ಆಲೋಚನೆ ಮಾಡಲ್ಲ ಅಂತ ಹೇಳಿದ್ಮೇಲೆ ಬೇರೆಯವ್ರ ಮಾತಿಗೆ ಯಾಕೆ ನೀವು ಬೆಲೆ ಕೊಡ್ತೀರಿ? ಮತ್ತೆ ಕೆಲವು ಸಮುದಾಯದ ಸ್ವಾಮೀಜಿ ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್. ಡಾಕ್ಟರ್ ತೇಲಿ ಅವರ ಒಂದು ಆಸ್ಪತ್ರೆಯ ಪ್ರಾರಂಭೋತ್ಸವದಲ್ಲಿ ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಟೀಲ್, ಎಸ್ ಆರ್ ಪಾಟೀಲ್, ಜೆ ಟಿ ಪಾಟೀಲ್ ಒಟ್ಟಿಗೆ ಕೂತ್ಕೊಂಡು ಇವರು ನಮ್ಮ ಬಳಗದವರು ಇರೋದರಿಂದ ಇದನ್ನು ವಿಶೇಷವಾಗಿ ನಾವೆಲ್ಲರೂ ಕೂತ್ಕೊಂಡು ಪ್ರೀತಿಯಿಂದ ಇದನ್ನು ಪ್ರಾರಂಭೋತ್ಸವ ಮಾಡಿ ಈ ಆಸ್ಪತ್ರೆ ಉತ್ತಂಗಕ್ಕೆ ಹೋಗಲಿ ಅಂತಕ್ಕಂಥ ಶುಭವನ್ನು ಕೋರಿರ್ತಕ್ಕಂಥ ಸಂದರ್ಭ ಇದು. ಈಗಾಗಲೇ ತಾವು ಕೇಳಿರೋ ಪ್ರಶ್ನೆಗಳಿಗೆ ನಮ್ಮ ನಾಯಕರು ಸತ್ಯ ಸಂಗತಿಗಳನ್ನು ತಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ಇದ್ರ ಬಗ್ಗೆ ಹೆಚ್ಚು ಅಭಿಪ್ರಾಯವನ್ನು ಹೇಳ್ತಕ್ಕಂಥದ್ದು ಯಾವುದು ಅನಾವಶ್ಯಕ ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ಅವಲೋಕನ ಮಾಡಬೇಕು, ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. BJP ಪಕ್ಷದ ಹೈಕಮಾಂಡದ ನಿರ್ದೇಶನಗಳನ್ನು ಆ ಪಕ್ಷದಲ್ಲಿ ಇರ್ತಕ್ಕಂಥ ನಾಯಕರು ಯಾವ ಥರದಿಂದ ಪಾಲನೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಮ ನಾಯಕರು ಯಾವ ಥರದಿಂದ ಪಾಲನೆ ಮಾಡ್ತಾರೆ ಅಂತಕ್ಕಂಥದ್ದು ತೋಲನೆ ಮಾಡ್ತಕ್ಕಂಥದ್ದು ನಿಮಗೆ ಬಿಡ್ತೀನಿ. ಅಲ್ಲಿ ಏನೇ ನಿರ್ದೇಶನಗಳು ಬಂದ್ರೂ ಕೂಡ ಉಚ್ಚಾಟನೆ ಆಗುವವರೆಗೂ ಕೂಡ ಒಂದು ಹಂತಕ್ಕೆ ಹೋಗಿರ್ತಕ್ಕಂಥದ್ದು ನೋಡಿದ್ದೀನಿ. ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಏನಿದೆ ಅನ್ನುವಂಥದ್ದು ನಮ್ಮ ಮುಂದೆ ಪುನರುಚ್ಚನೆ ಮಾಡಿ ತೋರಿಸಿದ್ದಾರೆ. ನಂಬರ್ 1. ನಂಬರ್ 2, ನಮ್ಮ ನಾಯಕರು ಪ್ರಸ್ತಾಪ ಮಾಡಿದಾಗ ಗೋವಿನ ಜೋಳ, ಮೆಕ್ಕೆಜೋಳ ಇವತ್ತು 1700-1800 ರೂಪಾಯಿ. ಕಾರಣ ಏನು? ರಾಜ್ಯ ಸರ್ಕಾರದ ರೈತರ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇಟ್ಕೊಂಡು ಖರೀದಿ ಕೇಂದ್ರಗಳನ್ನು ಮಾಡಲಿಕ್ಕೆ ಇವತ್ತು ನಾವು ಆಸಕ್ತಿ ವಹಿಸಿ ಮಾಡಿದ್ದಾರೆ. 2-3 ವರ್ಷದಿಂದ ಮೆಕ್ಕೆಜೋಳ 23-24 ಇತ್ತು. ಈ ವರ್ಷ ದಿಢೀರಂತ ಕಡಿಮೆ ಆಕಾಯ್ತು. ಮಾಧ್ಯಮದಲ್ಲಿ ಯಾರೋ ಪ್ರಶ್ನೆನೇ ಮಾಡ್ತಾ ಇಲ್ಲ, ಯಾಕಾಯ್ತು? ಮಳೆ ಹೆಚ್ಚಾಗಿ ಆಗಿಲ್ಲ. ಇಥನಾಲ್ ಅನ್ನ ನಮ್ಮ ಕರ್ನಾಟಕಕ್ಕೆ, ನಮ್ಮ ರಾಜ್ಯದಲ್ಲಿ ಎಷ್ಟು ಇಥನಾಲ್ ಪ್ರೊಡಕ್ಷನ್ ಆಗ್ತಿತ್ತು ಅದರಲ್ಲಿ 30% ಮಾತ್ರ ತಗೊಳ್ತಕ್ಕಂಥದ್ದಾಗಿದೆ. 30% ಟೋಟಲ್ ಪ್ರೊಡಕ್ಷನ್ದು 30-40% ಆಗಿದೆ. ನಂದು ಕೂಡ ಒಂದು ಇಥನಾಲ್ ಫ್ಯಾಕ್ಟ್ರಿ ಇದೆ, ಗೋವಿನ ಜೋಳ ಖರೀದಿ ಮಾಡ್ತೀನಿ. ಪ್ರತಿ ಸಲ ನಾನು ಈ 2 ತಿಂಗಳ ಹಿಂದೆಯೇ ನಾನು ಉತ್ತರ ಪ್ರದೇಶದಿಂದ 2400 ರೂಪಾಯಿಗೆ ಒಂದು ಕ್ವಿಂಟಲ್ದಂಗೆ ತರಿಸಿದ್ದೀನಿ. ದಿಢೀರಂತ ಕುಶಲಿ ಕಾರಣ ಏನಂದರೆ ಕೇಂದ್ರ ಸರ್ಕಾರದ ಧೋರಣೆ. ಕೇಂದ್ರ ಸರ್ಕಾರದ ಧೋರಣೆ ಏನಂದರೆ ನಾವೇನು ಪ್ರೊಡಕ್ಷನ್ ಮಾಡ್ತೀವಿ ಅದರಲ್ಲಿ 30% ನಮ್ಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಮಹಾರಾಷ್ಟ್ರಕ್ಕೆ 60% ಕೊಟ್ಟಿದ್ದಾರೆ, ಗುಜರಾತ್ಗೆ 100% ಕೊಟ್ಟಿದ್ದಾರೆ. ಇದು ತಾರತಮ್ಯ ಹೌದು ಅಲ್ಲೋ ಅನ್ನುವಂಥದ್ದು ನಿಮಗೆ ಚರ್ಚೆ ಮಾಡಲಿಕ್ಕೆ ಯಾಕಾಯಿತು. ಆದ್ರೂ ಕೂಡ ನಮ್ಮ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಸಭೆಯನ್ನು ಸೇರಿ ಮಾರ್ಕೆಟಿಂಗ್ ಫೆಡರೇಷನ್ದಿಂದ ಖರೀದಿ ಮಾಡಿಕೊಂಡು ಆ ಖರೀದಿ ಆಗಿರ್ತಕ್ಕಂಥ ಮೆಕ್ಕೆಜೋಳನ್ನು ಎಲ್ಲ ಡಿಸ್ಲರಿಯವರಿಗೂ ಕೂಡ ತಗೋಬೇಕು ಅಂತಕ್ಕಂಥ ಆದೇಶವನ್ನು ಕೂಡ ಮಾಡಿದ್ದಾರೆ. ಇದು ರೈತರ ಪರವಾಗಿ ನಿಂತಿರ್ತಕ್ಕಂಥ ಸರ್ಕಾರ. ರೈತ ವಿರೋಧಿ ನೀತಿಯನ್ನು ಅನುಸರಣೆ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರ.